ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವು ಅಭ್ಯಾಸಗಳು ಮದ್ಯಪಾನ ಧೂಮಪಾನದಷ್ಟೇ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹೀಗಾಗಿ ಆರೋಗ್ಯ ಹದಗೆಡಿಸಬಹುದಾದ 5 ಅನಾರೋಗ್ಯಕರ ಜೀವನ ಶೈಲಿಯ ಬಗ್ಗೆಯೇ ಈ ವರದಿಯಲ್ಲಿ ಹೇಳ್ತೀವಿ ನೋಡಿ. ಮದ್ಯಪಾನ ಅನ್ನೋದು ದೇಹಕ್ಕೆ ಅನಾರೋಗ್ಯಕರ. ಹೀಗಾಗಿ ಹೆಚ್ಚಿನವರು ಇದರ ಸೇವನೆ ತಪ್ಪಿಸುತ್ತಾರೆ. ಆದರೆ ಕೇವಲ ಮದ್ಯಪಾನ ಬಿಟ್ರೆ ಅಥವಾ ಮದ್ಯಪಾನ ಮಾಡೋದಿಲ್ಲ ಎಂದ ಮಾತ್ರಕ್ಕೆ ನೀವು ಆರೋಗ್ಯಕರವಾಗಿ ಇರಲು ಸಾಧ್ಯವಿಲ್ಲ. ನಿಮ್ಮ ಕೆಲವೊಂದು ದಿನ ನಿತ್ಯದ ಅಭ್ಯಾಸಗಳು ಕೂಡ ನಿಮ್ಮ ದೇಹವನ್ನ ವೃದ್ಧಾಪ್ಯದತ್ತ ಬಹುಬೇಗನೆ ತಳ್ಳುತ್ತೆ. ಹಾಗಾಗಿ ಯಾವ ಅಭ್ಯಾಸಗಳನ್ನ ತಪ್ಪಿಸಬೇಕು ಅಂತ ತಜ್ಞರು ಸಲಹೆ ನೀಡಿದ್ದಾರೆ, ಬನ್ನಿ ನೋಡೋಣ. ಅತಿಯಾಗಿ ಕುಳಿತಿರುವುದು. ಯಾವುದೇ ವ್ಯಾಯಾಮವಿಲ್ಲದೆ ಪ್ರತಿದಿನ 8 ಗಂಟೆಗಳಿಗಿಂತ ಹೆಚ್ಚು ಕಾಲ ಕುಳಿತುಕೊಳ್ಳುವ ಜನರು ಬೊಜ್ಜು ಅಥವಾ ಧೂಮಪಾನಕ್ಕೆ ಹೋಲಿಸಬಹುದಾದ ಅಪಾಯಗಳನ್ನು ಎದುರಿಸುತ್ತಾರೆ. ನೀವು ದೀರ್ಘಕಾಲ ಕುಳಿತುಕೊಂಡ್ರೆ ನಿಧಾನಗತಿಯ ಚಯಾಪಚಯ ಕ್ರಿಯೆ, ಕಳಪೆ ರಕ್ತ ಪರಿಚಲನೆ ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತೆ. ಕಡಿಮೆ ನಿದ್ರೆ. ದೇಹಕ್ಕೆ ಅಗತ್ಯವಾಗಿ ನಿದ್ದೆ ಬೇಕು. ಕಳಪೆ ನಿದ್ರೆ ನಿಮ್ಮನ್ನ ದಣಿದಂತೆ ಮಾಡುವುದಿಲ್ಲ, ಆದರೆ ಅದು ಒಳಗಿನಿಂದ ವಯಸ್ಸಾಗುವುದನ್ನು ವೇಗಗೊಳಿಸುತ್ತೆ. ನಿದ್ರೆಯ ಸಮಯದಲ್ಲಿ ನಿಮ್ಮ ದೇಹವು ಜೀವಕೋಶಗಳನ್ನು ಸರಿಪಡಿಸುತ್ತೆ, ಹಾರ್ಮೋನ್ಗಳನ್ನು ಸಮತೋಲನಗೊಳಿಸುತ್ತೆ. ಆದರೆ ಸರಿಯಾದ ನಿದ್ದೆ ಇಲ್ಲದಾಗ ಈ ಎಲ್ಲ ಕಾರ್ಯಗಳು ಕುಂಠಿತಗೊಳ್ಳಬಹುದು. ನಿರಂತರ ಒತ್ತಡ ಹೆಚ್ಚಿದಾಗ ನಿಮ್ಮ ದೇಹವು ದೀರ್ಘಕಾಲದವರೆಗೆ ಕಾರ್ಟಿಸೋಲ್ ಅನ್ನ ಬಿಡುಗಡೆ ಮಾಡುತ್ತೆ. ಹೆಚ್ಚಿನ ಕಾರ್ಟಿಸೋಲ್ ಮಟ್ಟಗಳನ್ನ ಕಾಲಜನ್ ಅನ್ನ ಒಡೆಯಬಹುದು. ಇದು ಅಕಾಲಿಕ ಸುಕ್ಕುಗಳು ಮತ್ತು ಚರ್ಮವನ್ನ ಕುಗ್ಗಿಸುವಂತೆ ಮಾಡಬಹುದು. ದೀರ್ಘಕಾಲದ ಒತ್ತಡವು ನಿಮ್ಮ ಹೃದಯ, ಜೀರ್ಣಕ್ರಿಯೆ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಕೂಡ ಬೀರಬಹುದು. ಅತಿಯಾದ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಬಳಕೆ. ಅತಿಯಾದ ಸ್ಕ್ರೀನ್ ಎಕ್ಸ್ಪೋಜರ್ ನಿಮ್ಮ ಕಣ್ಣುಗಳಿಗೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಸ್ಕ್ರೀನ್ಗಳಿಂದ ನೀಲಿ ಬೆಳಕು ನಿಮ್ಮ ನಿದ್ರೆಯನ್ನ ಅಡ್ಡಿಪಡಿಸಬಹುದು. ನಿರ್ಜಲೀಕರಣ. ದೇಹಕ್ಕೆ ನೀರಿನಂಶ ಅಗತ್ಯವಾಗಿರುತ್ತೆ. ನೀರಿನಂಶ ಕಡಿಮೆಯಾದರೆ ಜೀರ್ಣಕ್ರಿಯೆ ಮತ್ತು ವಿಷಕಾರಿ ಅಂಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ. ಹಾಗಾಗಿ ಸಾಕಷ್ಟು ಪ್ರಮಾಣದ ನೀರಿನ ಸೇವನೆ ಅಗತ್ಯವಾಗಿರುತ್ತೆ. ಹೀಗಾಗಿ ಮದ್ಯಪಾನ ಅಥವಾ ಧೂಮಪಾನ ಮಾಡದಿದ್ರೂ ನಾವೀಗ ಹೇಳಿದ ಅಭ್ಯಾಸಗಳು ಕೂಡ ಆರೋಗ್ಯ ಹದಗೆಡಿಸಬಹುದು. ನಿಮ್ಮ ದೇಹವನ್ನ ವೃದ್ಧಾಪ್ಯದತ್ತ ಬಹುಬೇಗನೆ ತಳ್ಳಬಹುದು. ಹೀಗಾಗಿ ಆರೋಗ್ಯಕರ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.